ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಅಂದರೆ ತುಂಬ ವಸತಿ ಆಗ್ಬೋದು, ಪ್ರತಿಯೊಂದು ಹಾಸ್ಪಿಟಲ್ ಆಗ್ಬೋದು, ಇವೆಲ್ಲ ತುಂಬ ಕೊರತೆ ಇದೆ. ಶಿಕ್ಷಣ ಸಂಸ್ಥೆಗಳ ಪಾತ್ರ ಎಷ್ಟಿದೆಯೋ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಕೂಡ ನಾವು ಇಂಪಾರ್ಟೆಂಟ್ ರೋಲ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನಮ್ಮದು ಮೂಲಭೂತ ಹಕ್ಕುಗಳು ಹೌದು, ಮೂಲಭೂತ ಕರ್ತವ್ಯನೂ ಹೌದು. ಅದು ತಪ್ಪು ಮಾಡಿದ್ದಾರೆ, ಆ ತಪ್ಪು ಮಾಡೋದಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗ್ತದೆ. ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ಲ ಅಂತಂದರೆ ಈ ಸರ್ಕಾರ ಏನು ಮಾಡ್ತಾ ಇದೆ, ಕಣ್ಣು ಮುಚ್ಕೊಂಡು ಕುಳಿತಿದೆ. ಹಂಗಾಗಿ ಇದು ಸರ್ಕಾರದ ತಪ್ಪು, ಪೇರೆಂಟ್ಸ್ ಬಡತನ. 9th ಸ್ಟ್ಯಾಂಡರ್ಡ್ ಹುಡುಗಿ ಡೆಲಿವರಿ ಆಗಿದೆ ಅಂತ ಕೇಳಿದ್ರೇನೆ ಒಂಥರ ಅನ್ಸುತ್ತೆ, ಬಿಕಾಸ್ ಆ ಪೇನ್ ಈಸಿ ಅಲ್ಲ. The hostel is meant for safer side from others. So basically the hostel should even take more care about that and take care of the girls in a correct way. ನಮಸ್ಕಾರ ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹಾಸ್ಟೆಲ್ ಒಂದರಲ್ಲಿ ಹೆಣ್ಣು ಮಗಳೊಬ್ಬಳು ಗಂಡು ಮಗುವಿಗೆ ಜನ್ಮವನ್ನು ನೀಡಿರುವಂಥ ವಿಚಾರ. ಕೇವಲ 9ನೇ ತರಗತಿಯ ವಿದ್ಯಾರ್ಥಿನಿ ವಸತಿ ಶಾಲೆಯಲ್ಲಿ ಶೌಚಾಲಯಕ್ಕೆ ಹೋದಂಥ ಸಂದರ್ಭದಲ್ಲೇ ಗಂಡು ಮಗುವಿಗೆ ಜನ್ಮವನ್ನು ನೀಡಿರುವಂಥ ವಿಚಾರ. ಈ ವಿಚಾರಕ್ಕೆ ನಾನೀಗ ಒಂದಷ್ಟು ವಿದ್ಯಾರ್ಥಿಗಳನ್ನು ಹಾಗೆಯೇ ಒಂದಷ್ಟು ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ. ಈಗ ಈ ರೀತಿ ಆಗ್ತಾ ಇರುವಂಥ ವಿಚಾರ ಸರ್, ಅಂದರೆ ನಿಮ್ಗೆ ಇವತ್ತು ನ್ಯೂಸ್ ಎಲ್ಲ ನೋಡಿರ್ಬೋದು ತಾವು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಲ್ಲಿ ಒಂದು ಹಾಸ್ಟೆಲ್ ಒಂದರಲ್ಲಿ ನಡೆದಿರುವಂಥ ಘಟನೆ ಇದು. ಏನು ಹೇಳ್ತೀವಿ ಸರ್? ಈಗ ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಅಂದರೆ ತುಂಬ ವಸತಿ ಆಗ್ಬೋದು, ಪ್ರತಿಯೊಂದು ಹಾಸ್ಪಿಟಲ್ ಆಗ್ಬೋದು, ಇವೆಲ್ಲ ತುಂಬ ಕೊರತೆ ಇದೆ. ಈ ಹೆಣ್ಣು ಮಗುವಿಗೆ ತುಂಬ ಅನ್ಯಾಯ ಆಗಿದೆ. ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ವಾರ್ಡನ್ ಆಗಿರ್ಬೋದು, ಅಲ್ಲಿನ ಪ್ರಾಂಶುಪಾಲರಾಗಿರ್ಬೋದು, ಇದ್ರ ನೇರ ವರ್ಣೆ ಆಗಿರ್ತಾರೆ. ಯಾದಗಿರಿ ಅಂದಮೇಲೆ ಅಲ್ಲಿ ಹಿಂದುಳಿದಂತಹ ಪ್ರದೇಶಗಳಂತ ಕನ್ಸಿಡರ್ ಮಾಡ್ತಾರೆ. ನಮ್ಮ ಸರ್ಕಾರ ಇದ್ರ ಬಗ್ಗೆ ತುಂಬ ಎಚ್ಚೆತ್ತುಕೊಳ್ಬೇಕು. ಇದನ್ನು ಸಂಬಂಧಪಟ್ಟಂತಹ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ಇದ್ರ ಯಾರು ಮಾಡಿರ್ತಾರೋ ಅವ್ರಿಗೆ ಕಠಿಣ ಕ್ರಮ ನೀಡಲೇಬೇಕು. ಹಾಗಾಗಿ ನಮ್ಮ ಸರ್ಕಾರಕ್ಕೆ ನೇರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಒಂದು ಅನ್ಯಾಯ ಪರವಾಗಿ ನಾವೆಲ್ಲ ಇದ್ದೀವಿ ನಾವೆಲ್ಲರೂ. ಆ ಮಗುವಿಗೆ ಏನು ಅನ್ಯಾಯ ಆಗಿದೆ, ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮಿಂದ ಏನು ಬೇಕಾದರೂ ನಾವು ಇದು ಹೋರಾಟಕ್ಕೆ ಬೇಕಾದರೂ ನಾವು ಬರ್ತೀವಿ. ನಮ್ಮ ಸ್ಟೂಡೆಂಟ್ಸು, ನಮ್ಮ ಕಾಲೇಜು ಎಲ್ಲ ಪ್ರತಿಯೊಂದು ನಮ್ಮ ವೃತ್ತಿ ಶಿಕ್ಷಕರ ಪರವಾಗಿಯೂ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆ ಮಗುವಿಗೆ ನ್ಯಾಯ ಸಿಗಲೇಬೇಕು, ಸಿಗುತ್ತೆ. ಯಾರು ಮಾಡಿದಾರೋ. ಇನ್ನೊಂದು, ಆ ಹಾಸ್ಟೆಲಲ್ಲಿ 9 ತಿಂಗಳು ಮಗು 9 ತಿಂಗಳಾಗೋವರೆಗೂ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾಯಿದ್ರು, ಇದರಿಂದ ತುಂಬ ತೊಂದರೆ ಏನೋ ಇದರಿಂದ ಸುಮಾರು ಜನ ಸೇರಿಕೊಂಡು ಇದು ಆಗಿರ್ಬೋದು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅಲ್ಲಿನ ವಾರ್ಡಂತೆ ತುಂಬ ಕೈವಾಡ ಇದೆ ಅನಿಸುತ್ತೆ. 9 ತಿಂಗಳು ಆಗೋವರೆಗೂ ಮಗು ಏನು ಮಾಡ್ತಾಯಿತ್ತು, ಯಾಕೆ ಹೇಳಿಲ್ಲ ಇದೆಲ್ಲ, ಯಾರು ಬಾಯಿ ಮುಚ್ಚಿಸಿದ್ರು ಇದ್ರ ಬಗ್ಗೆ. ಅಲ್ಲಿನ ಮಗುವಿಗೆ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ರೆ ಮಾತ್ರ ಅವಳು 9 ತಿಂಗಳು ಆಗೋವರೆಗೂ ಅಲ್ಲಿದ್ಲು. ಎಲ್ಲಿ ಇಟ್ಟಿದ್ರು ಆ ಮಗು ಅನ್ನೋದು 9 ತಿಂಗಳು. ತಂದೆ ತಾಯಿ ಗೊತ್ತಾಗ್ಲಿಲ್ವ ಇದೆಲ್ಲ? 9 ತಿಂಗಳು ಆಗಿದೆ, 9 ತಿಂಗಳವರೆಗೂ ಮಗು ಮನೆಗೆ ಬಂದಿಲ್ಲ ಅಂದಮೇಲೆ ತಂದೆ ತಾಯಿ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇದರಲ್ಲೂ ಪೋಷಕರದ್ದು ತಪ್ಪಿದೆ. ಅಲ್ಲಿನ ಅಧಿಕಾರಿಗಳಾಗ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಏನಿದೆ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಆ ಮಗುವಿಗೆ ನ್ಯಾಯವನ್ನು ಕೊಡಿಸ್ಬೇಕಂತ ನಾನು ಹೇಳ್ಕೊಳ್ತೀನಿ ಸರ್. ಸರ್, ತಾವು ಒಬ್ಬರು ವೃತ್ತಿಯಲ್ಲಿ ಶಿಕ್ಷಕರು ಆಗಿರೋದ್ರಿಂದ, ದೈಹಿಕ ಶಿಕ್ಷಕರಾಗಿರೋದ್ರಿಂದ ಈ ಒಂದು ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಶಿಕ್ಷಣದ ಒಂದಷ್ಟು ಅಂದರೆ ಮೌಲ್ಯಯುತ ಶಿಕ್ಷಣದ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಶೈಕ್ಷಣಿಕ ವಿಚಾರವಾಗಿ ಯಾವೆಲ್ಲ ಬದಲಾವಣೆ ಆದರೂ ಉತ್ತಮ ಅಂತ, ಅಂದರೆ ಮಕ್ಕಳಲ್ಲಿ ಒಂದಷ್ಟು ನಾಲೆಜ್ ಕೊಡುವಂಥ ವಿಚಾರಕ್ಕೆ ಸರ್, ಅಲ್ಲಿನ ಪರಿಸ್ಥಿತಿ ನಾವು ಏನಾಗಿದೆ ಅಂದರೆ, ಯಾದಗಿರಿ ಅಂದಮೇಲೆ ನೀವು ಹೇಳ್ದಂಗೆ ಕಲ್ಯಾಣ ಕರ್ನಾಟಕ ಅದು ಏನಿದೆ, ಅಲ್ಲಿ ಶಿಕ್ಷಣಕ್ಕೆ ಸ್ವಲ್ಪ ಒತ್ತು ಕೊಡ್ತಾರೆ ಸರ್ಕಾರ. ಯಾವುದೇ ರೀತಿಯಾದಂಥ ಸೌಕರ್ಯಗಳಾಗಿರ್ಬೋದು, ಅವ್ರಿಗೆ ಮಕ್ಳಿಗೆ ಬೇಕಂತ ವಸತಿ ಆಗಿರ್ಬೋದು, ಪ್ರತಿಯೊಂದು ಆಸ್ಪತ್ರೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು ಏನಿದೆ. ಇನ್ನೊಂದು ಮೇಯ್ನ್ ಏನಾಗಿದೆ ಅಂದರೆ, ಆ ವಸತಿ ನಿಲಯಗಳಲ್ಲೇ ವಾರ್ಡನ್ಗಳನ್ನ ಆದಷ್ಟು ಮಹಿಳಾ ವಾರ್ಡನ್ಗಳನ್ನ ಇಡಬೇಕು. ಇದೇ ಮೇಯ್ನ್ ಕಾರಣ, ಅದೇ ಸರ್ ಪ್ರಾಬ್ಲಮ್ ಆಗಿರೋದೇ ಇದೇ. ಸರ್, ಇವತ್ತು ಆಗಿರುವಂಥ ಒಂದು ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಲ್ಲಿ ಒಂದು ಹಾಸ್ಟೆಲಲ್ಲಿ ಒಂದು ಹೆಣ್ಮಗಳು, ಅಂದರೆ 9ನೇ ತರಗತಿ ಹೆಣ್ಮಗಳು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿರುವಂಥದ್ದು. ಸೊ ಈ ವಿಚಾರ ತಾವು ಈಗ ನ್ಯೂಸಲ್ಲಿ ನೀವು ನೋಡಿರ್ತೀರ. ಸೊ ಇದ್ರ ಬಗ್ಗೆ ಏನು ತಮ್ಮ ರಿಯಾಕ್ಷನ್? ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ನಮ್ಮ ಆಲೋಚನೆಗಳು ಹೇಗಿರ್ತವೆ ಅಂತ ಅದನ್ನು ನಿರ್ದಿಷ್ಟವಾಗಿ ನಾವು ಪರಿಗ್ರಹಿಸ್ಲಿಕ್ಕೆ ಆಗದೇ ಇರ್ಬೋದು. ಆದರೆ ಅದು ಕರ್ತವ್ಯ ಬಂದ್ಬಿಟ್ಟು ಸಮಾಜದಲ್ಲಿರ್ತಕ್ಕಂಥ ಪೋಷಕರಾಗಿರ್ಬೋದು, ವಿದ್ಯಾರ್ಥಿ ನಿಲಯದ ವಸತಿ ನಿಲಯದರ್ತಕ್ಕಂಥ ಪೋಷಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅದನ್ನು ನೋಡಬೇಕಾಗತ್ತೆ. ಇಲ್ಲಿ ನಾವು ಪರ್ಟಿಕ್ಯುಲರ್ ವಿದ್ಯಾರ್ಥಿ ನಿಲಯ ಒಂದಕ್ಕೆ ನಾವು ಫೋಕಸ್ ಮಾಡಬೇಕಿಲ್ಲ, ಇಡೀ ನಮ್ಮ ಸಂಸ್ಥೆ ಎಜುಕೇಷನ್ ಬಗ್ಗೆ ನಾವು ನೋಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಎಷ್ಟಿದೆಯೋ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಕೂಡ ನಾವು ಇಂಪಾರ್ಟೆಂಟ್ ರೋಲ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನಮ್ಮದು ಮೂಲಭೂತ ಹಕ್ಕುಗಳು ಹೌದು, ಮೂಲಭೂತ ಕರ್ತವ್ಯನೂ ಹೌದು. ಸಂವಿಧಾನ ನಮಗೆಲ್ಲದಕ್ಕೂ ಇದೆ, ಅದನ್ನು ನಾವು ಪರ್ಫಾರ್ಮ್ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ
ಯದ್ಭಾವಂ ತದ್ಭವತಿ ಅಂತ ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ ನಮ್ಮ ಆ್ಯಕ್ಟಿವಿಟೀಸ್ ಇರುತ್ತೆ. ಹಂಗೆ ಎರಡು ಕಡೆಯಿಂದಲೂ ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ವಿದ್ಯಾರ್ಥಿಗಳು ಆಗಿರ್ಬೋದು, ಅದ್ರ ಪಾಲಕರಾಗಿರ್ಬೋದು, ಹಾಗೆ ಗುರುವರ್ಗದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವು ಎಲ್ಲೂ ತಪ್ಪಬಾರ್ದು. ಸೊ ತಪ್ಪು ದಾರಿನ ತಿದ್ಕೊಂಡು ಹೋಗ್ಲೇ ಒಂದು ಮನುಷ್ಯನ ಜೀವನದ ಲಕ್ಷಣ ಕೂಡ ಆಗಿರುತ್ತೆ. ಅದು ಕೂಡ ಮಾರ್ಗದರ್ಶಕರದ ಒಂದು ಆದ್ಯ ಕರ್ತವ್ಯ ಕೂಡ ಆಗಿರುತ್ತೆ ಸರ್. ಸೊ ಸಿಸ್ಟಮ್ ಕರೆಕ್ಟಾಗಿ ಮೂವ್ ಮಾಡಬೇಕಾಗುತ್ತೆ. ಅಲ್ಲ, ಈ ವಿಚಾರಕ್ಕೆ ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತೀರಾ, ಹಾಗೇನೆ ಪೋಷಕರಿಗೆ ಏನು ಸಂದೇಶ ಕೊಡಕ್ ಬಯಸ್ತೀರಾ? ಅಂದ್ರೆ ಈ ವಿಚಾರವಾಗಿ ಏನು ಎಚ್ಚರಿಕೆ ಮಾತನ್ನ ಹೇಳಕ್ ಬಯಸ್ತೀರಾ? ಸರ್, ಎಚ್ಚರಿಕೆ ಅಂತಲ್ಲ, ಇದು ಅಂದರೆ ಲೈಕ್ ಪ್ರತಿಯೊಬ್ಬರಿಗೂ ನಮ್ಮ ತಪ್ಪುಗಳು ಆಗ್ತವೆ. ತಪ್ಪುಗಳು ಹಾಕಿ ಮುಂಚೆ ನಾವು ಏನು ನಾವು ಸಲಹೆಗಳನ್ನ ತಗೋಬೇಕು, ನಾವು ಹೇಗಿರ್ಬೇಕು ಅನ್ನೋದು ಕೂಡ ಎಲ್ಲರಿಗೂ ಇಂಪಾರ್ಟೆಂಟ್ ಆಗುತ್ತೆ ಸರ್. ಇದು ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿನಿ ಆಗಿರ್ಬೋದು, ನಮ್ಮ ಪ್ರತಿಯೊಂದು ವರ್ಗನೂ ಕೂಡ, ಶಿಕ್ಷಕರಾಗಿರ್ಬೋದು, ವಸತಿ ನಿಲಯದ ಅಧಿಕಾರಿಗಳಾಗಿರ್ಬೋದು, ಇಲ್ಲ ಅಲ್ಲಿರ್ತಕ್ಕಂಥ ಪೋಷಕರ ವರ್ಗನೂ ಆಗಿರ್ಬೋದು, ಅವರ ತಂದೆ ತಾಯಿಗಳು ಯಾರಾದರೂ ಆಗಿರ್ಬೋದು. ಸೊ ಇಲ್ಲಿ ಎಲ್ಲರದು ಪಾತ್ರನೇ ಇರುತ್ತೆ ಸರ್. ಇದರಲ್ಲಿ ನಾವು ಜಾಗೃತಿ ಬೆಳೆಸಬೇಕಾಗುತ್ತೆ. ಅದ್ರ ಬಗ್ಗೆ ಇರ್ತಕ್ಕಂಥ ಎಲ್ಲ ಆಗು ಹೋಗುಗಳನ್ನ ಸರಿಯಾಗಿ ತಿದ್ದುಪಡಿ ಮಾಡ್ಕೊಂಡು ತಿಳಿಸ್ಬೇಕಾಗತ್ತೆ. ತಿಳಿಸಿದಾಗ ಅವ್ರಿಗೆ ಏನಾಗುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ. ದೆನ್ ದೇ ಕ್ಯಾನ್ ಟೇಕ್ ದ ಸಮ್ ಗುಡ್ ಆ್ಯಕ್ಷನ್ಸ್. ನಮ್ಮ ಸೊಸೈಟಿಲಿ ಅವ್ರಿಗೊಂದು ಗುರಿ ಕಾಣಿಸೋವಂಥ ಮಾರ್ಗದರ್ಶನ ನಾವು ತಲುಪಿಸ್ಬೇಕು. ಅವರು ಅದನ್ನ ಕಂಡ್ಕೊಳ್ಬೇಕಾಗುತ್ತೆ ಸರ್. ಇದನ್ನ ನಾವು ಎಲ್ಲಿ ಎಡುತ್ತಾ ಇದೀವಿ, ಅದಕ್ಕೆ ಸರ್ಕಾರನೂ ಕೂಡ ಈಗ ಜಾಬ್ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಓದ್ರಿಗೆ ಕೆಲಸ ಇಲ್ಲ ಅನ್ನೋಂಗಾದ್ರೆ ಅವ್ರಿಗೆ ಭಾಳ ಕಷ್ಟನೂ ಆಗುತ್ತೆ. ಸೊ ಇಲ್ಲಿ ಕೂಡ ಅಂದರೆ ಲೈಕ್ ಜಾಬ್ ಕೂಡ ಇಂಪಾರ್ಟೆಂಟು, ಎಜುಕೇಷನ್ ಇಂಪಾರ್ಟೆಂಟು. ಅದು ಎಲ್ಲದೂ ಮಾಡ್ತಾ ಹೋದಾಗ ಸಿಸ್ಟಮ್ನ ಒಂದು ವರ್ಷ ರೆಕ್ಕೆ ಪುಕ್ಕ ಕೊಟ್ಟು ಮೇಲ್ಗಡೆ ಆರಿಸಲಿಕ್ಕೆ ಸ್ವತಂತ್ರವಾಗಿ ನೀಟಾಗಿ ಆರ್ಬೋದು. ಅಂತ ಕಡೆ ಸ್ವತಂತ್ರ ಬಂದು ಇಷ್ಟು ದಿನಗಳಾದರೂ ನಾವು ಇನ್ನೂ ಮಹಿಳೆಯರಲ್ಲಿ ಅದನ್ನ ಕಾಣಲಿಕ್ಕೆ ಕಷ್ಟ ಆಗ್ತಿದೆ. ಅವರು ಹೊರಗಡೆ ಬರಲಿಕ್ಕೆ ಒಂಥರ ಕಷ್ಟಪಡ್ತೀರಂತಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಇದನ್ನ ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕು ಸರ್. ಎಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕ ಅಂದ್ರೆ ಎಲ್ಲೋ ಹಿಂದುಳಿದ ಜಿಲ್ಲೆಗಳು ಅನ್ನೋ ವಿಚಾರಕ್ಕೆ ಸರ್ಕಾರದಿಂದ ಎಲ್ಲೋ ಒಂದ್ ಕಡೆ ತಾರತಮ್ಯ ಆಗ್ತಾ ಇದೆಯಾ, ಎಲ್ಲೋ ಒಂದ್ ಕಡೆ ಕಡೆಗಣಿಸ್ತಾ ಇದಾರ ಅಂತ? ಸರ್, ಇದು ಎಲ್ಲ ಕಡೆ ಕೂಗಿರುತ್ತೆ. ಸರ್ಕಾರದಿಂದ ನಮಗೆ ಇಲ್ಲಿ ಸಿಗಲ್ಲ ಅಲ್ಲಿ ಸಿಗಲ್ಲ ಅಂತ. ಒಟ್ಟಿಗೆ ಸಮಗ್ರ ಅಭಿವೃದ್ಧಿ ಆಗಬೇಕು. ಸುಸ್ಥಿರ ಅಭಿವೃದ್ಧಿ ಅಂತ ಹೆಂಗೆ ಕರಿತೀವಿ. ಸೊ ಪಾವರ್ಟಿಯಿಂದ ಹಿಡಿದು ರಿಚೆಸ್ಟ್ ಎಲ್ಲರಿಗೂ ಒಂದೇ ವೋಟಿಂಗ್ ರೈಟ್ಸ್ ಹೆಂಗಿದೆ ಹಂಗೆ ಈಕ್ವಾಲಿಟಿನೂ ಬರಬೇಕು. ಎಲ್ಲರಲ್ಲೂ ಸಮಾನ ಮನೋಭಾವನೆ ಬರಬೇಕು, ಸದ್ಭಾವನೆ ಬರಬೇಕು. ಈ ಭಾವನೆಗಳಿಗೆ ಇವತ್ತು ನೋಡಿ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಿದ್ದಾರೆ, ಮೇಜರ್ ಧ್ಯಾನ್ ಚಂದ್, ಭಾರತ ರತ್ನ ಹತ್ರ ಅಂಥ ಭಾರತೀಯ ಕಲ್ಚರ್ನ ನಾವು ಮೈಗೂಡಿಸ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಇದೆಲ್ಲರೂ ಆದ್ಯ ಕರ್ತವ್ಯ ಕೂಡ. ಅದು ಇದನ್ನ ಕರ್ತವ್ಯನೂ ಮಾಡ್ಕೋಬೇಕು, ಹಾಗೆ ಒಂದು ಸ್ಪಿರಿಟ್ ಥರ ಮಾಡ್ಕೊಬೇಕು ಸರ್. ಇದು ನನ್ನ ಆಶಯ. ಇವತ್ತು ಆದಂಥ ಒಂದು ವಿಚಾರ, ವಿದ್ಯಾರ್ಥಿನಿ ಏನು 9ನೇ ತರಗತಿ ವಿದ್ಯಾರ್ಥಿನಿ ಡೆಲಿವರಿ ಆಗಿರುವಂಥ ವಿಚಾರ. ಅಂದರೆ ಗಂಡು ಮಗುವಿಗೆ ಜನ್ಮ ನೀಡಿದೆ. ಹಾಸ್ಟೆಲಲ್ಲಿ ಇದ್ದಂಥ ಹುಡುಗಿ ಅವಳು. ಸೊ ಈ ವಿಚಾರಕ್ಕೆ ಏನು ಹೇಳಕ್ ಬಯಸಿರುತ್ತವು? ಅದು 9 ತಿಂಗಳ ತನಕ ಆಗಿದೆ ಅಂದರೆ ಅವಳು ಯಾರಿಗಾರು ಹೇಳ್ಬೇಕಿತ್ತು. ಅವಾಗ ಅಟ್ಲೀಸ್ಟ್ ಅವ್ಳಿಗೆ ಏನಾಗಿದೆ, ಇಲ್ಲ ಅವ್ರ ಪೇರೆಂಟ್ಸಿಗಾದರೂ ಗೊತ್ತಾಗಬೇಕಿತ್ತು. ಇಲ್ಲ ಹಾಸ್ಟೆಲ್ ವಾರ್ಡನ್ಸ್ ಇರ್ತಾರೆ. ನಾನು ಹಾಸ್ಟೆಲಲ್ಲಿ ಅಪ್ ಟು 10th ತನಕ, ಸ್ಟಿಲ್ ಡಿಗ್ರಿ ತನಕ ಇದು ಬಂದಿದ್ದು. ಸೊ ಅಲ್ಲಿ ವಾರ್ಡನ್ ಯಾವ ಟೈಮ್ಗೆ ಅಲ್ಲಿ ಜೆಂಟ್ಸ್ ಇದ್ದಾರಾ ಇಲ್ಲ ಲೇಡೀಸ್ ಇದ್ದಾರಾ, ಕಂಪಲ್ಸರಿಯಾಗಿ ಲೇಡೀಸ್ ಇರಬೇಕು. ಆ ಥರ ನಾನು ಇದ್ದಿದ್ದು ಕಿತ್ತೂರಾಣಿ ಚೆನ್ನಮ್ಮದಲ್ಲಿ. ಸೊ ಅಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ನ ಅಲ್ಲಿ ಸಿಕ್ಕಿಲ್ಲ ಅವ್ರಿಗೆ. ಇಲ್ಲ ಒಂದು ಪೇರೆಂಟ್ಸ್ಗೆ ಅವಳು ಹೇಳ್ಬೇಕಿತ್ತು. ಇಲ್ಲ ಅಲ್ಲಿ ಅಟ್ಲೀಸ್ಟ್ ಅವಳು ಟೀಚರ್ಸು ಇಲ್ಲ ಯಾರಾದರೂ ಅವಳಿಗೊಂದು ಏನು ಧೈರ್ಯ ಬಂದಿಲ್ಲ ಅನಿಸುತ್ತೆ. ಯಾರೋ ಒಂದು ಕೀಳಿರುಮೆ ಅವಳಿಗೆ ಆಗಿರೋದ್ರಿಂದ ಅವಳು ಎದ್ದು ಮಾತಾಡಬೇಕಿತ್ತು. ಅಲ್ಲ, ನಾರ್ತ್ ಕರ್ನಾಟಕ ಆಗಿರೋದ್ರಿಂದ ಹೀಗಾಗಿದೆ ಅಂತ ಅನ್ಸುತ್ತಾ? ಎಲ್ಲೊಂದು ಕಡೆ ಅಂದರೆ ಎಜುಕೇಷನಲ್ಲೂ ಕೂಡ ಅಂದರೆ ಎಲ್ಲೋ ಒಂದು ಕಡೆ ಹಿಂದೆ ಇದ್ದಾರೆ, ಅಥವಾ ಸರ್ಕಾರನೂ ಕೂಡ ಎಲ್ಲೋ ಒಂದು ಕಡೆ ಇವ್ರ ಬಗ್ಗೆ ಸೂಕ್ತವಾಗಿ ಗಮನ ವಹಿಸ್ತಾ ಇಲ್ಲ ಅಂತ ಅನಿಸ್ತಿದೆ. ತಾವೇನು ಹೇಳ್ತಾರೆ? ಆ ಥರ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಅಂತ ಏನಿಲ್ಲ. ಆಲ್ಮೋಸ್ಟ್ ಅದು ಎಲ್ಲ ಹಾಸ್ಟೆಲ್ಸ್ ಆಗಿರ್ಬೋದು, ಒಂದು ಎಜುಕೇಷನ್ ಇದರಲ್ಲಿ ಸಿಲೆಬಸ್ ಸೇಮ್ ಇದೆ, ಟೀಚರ್ಸ್ ಆ ಥರ ಇರ್ತಾರೆ. ನಾವು ತೀರಲ್ಲೂ ಆ ಕಡೆ ಈ ಥರ ಅಂತ ಸಪ್ರೇಟ್ ಮಾಡಬಾರ್ದು. ಮೋಸ್ಟ್ಲಿ ಅವರಿಗೆ ಸ್ವಲ್ಪ ಫ್ಯಾಮಿಲಿ ಒಂದು ಮೆಂಬರ್ ಸಪೋರ್ಟ್ ಹೆಂಗಿರುತ್ತೆ, ಅವರೊಂದು ಪ್ರಾಕ್ಟೀಸಸ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಒಂದು ಹಾಸ್ಟೆಲ್ ಒಂದರಲ್ಲಿ ಒಂದು ಹೆಣ್ಣು ಮಗಳಿಗೆ ಒಂದು 9ನೇ ತರಗತಿ ಹೆಣ್ಮಗಳು ಅವಳು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಸರ್ ಹಾಸ್ಟೆಲಲ್ಲೇ. ಏನು ಹೇಳ್ತೀವಿ ಬಗ್ಗೆ? ಅದು ತಪ್ಪು ಮಾಡಿದ್ದಾರೆ. ಆ ತಪ್ಪು ಮಾಡೋದಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಹಾಸ್ಟೆಲಲ್ಲಿ ತಪ್ಪಾಗಿರೋದಕ್ಕೆ ಪನಿಷ್ಮೆಂಟ್ ನೀಡಬೇಕು. ಅಲ್ಲ ಸರ್, ಈಗ ಇಷ್ಟು ದಿನ ಆದ್ರೂ ಅಂದರೆ 9 ತಿಂಗಳಾಗಿ ಅದು ಮಗು ಅಂದರೆ ಡೆಲಿವರಿ ಆಗೋವರೆಗೂ ಈ ವಿಚಾರನೇ ಗೊತ್ತಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಹಾಸ್ಟೆಲ್ನ ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ ಈ ವಿಚಾರಕ್ಕೆ. ಅದೇ ಹಾಸ್ಟೆಲ್ ಅವ್ರಿಗೂ ಮತ್ತೆ ಮಾಡಿರೋರ್ಗೂ ಪನಿಷ್ಮೆಂಟ್ ಕೊಡಬೇಕು. ಇವತ್ತೊಂದು ವಿಚಾರ ಆಗಿದೆ, ತಮ್ಗೆ ಗೊತ್ತಿರ್ಬೋದು, ನ್ಯೂಸ್ ನೋಡಿದರೆ ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರ ತಾಲೂಕಲ್ಲಿ ಒಂದು ಶಾಲಾ ಹೆಣ್ಮಗಳು ವಸತಿ ಇದರಲ್ಲಿ ನಿಲಯದಲ್ಲಿ ಇದ್ದಂಥವಳು, ಅಂದರೆ ಹಾಸ್ಟೆಲಲ್ಲಿ ಇದ್ದಂಥವಳು ಡೆಲಿವರಿ ಆಗಿದೆ ಸರ್. ಅಂದರೆ ಕೇವಲ 9ನೇ ತರಗತಿ ಹೆಣ್ಮಗಳವಳು. ಇದಕ್ಕೆ ಕೆಲವೊಂದು ಕಡೆ ಹಾಸ್ಟೆಲ್ನ ಬೇಜವಾಬ್ದಾರಿತನವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಏನು ಹೇಳ್ತಾರೆ ಸರ್? ಅದೊಂದು ನಿಜ. ಮತ್ತು ಪೇರೆಂಟ್ಸ್ ಅನಕ್ಷರತೆ ಅದು ತುಂಬ ಎದ್ದು ಕಾಣ್ತಾ ಇದೆ. ಈ ಪೇರೆಂಟ್ಸ್ ಹಾಸ್ಟೆಲಿಗೆ ಬಿಟ್ಟು ಬಂದ ತಕ್ಷಣ ಮಕ್ಕಳು ನಮ್ಗವ್ರಿಗೂ ಸಂಬಂಧ ಇಲ್ಲದಿರೋ ಥರ, ಮತ್ತು ಪೋಷಕರು ಬಡತನ ಮೇನ್ ಕಾರಣ ಇದಕ್ಕೆ. ಮತ್ತು ಇನ್ನೊಂದು ಮೇನ್ ಏನಂದರೆ ಸರ್ಕಾರ
ಅಲ್ಲಿ ಏನು ಹಾಸ್ಟೆಲ್ಗಳನ್ನೆಲ್ಲ ನಿರ್ಮಾಣ ಮಾಡಿರುತ್ತಲ್ಲ, ಓದೋದು ಎಜುಕೇಷನ್ ಕೊಡೋದು ಅಷ್ಟೇ ಅಲ್ಲ, ಸಂಜೆ ಆದಮೇಲೆ ಮಕ್ಳು ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ತಿಂತಾರೆ, ಅವ್ರಿಗೆ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ಲ ಅಂತಂದರೆ ಈ ಸರ್ಕಾರ ಏನು ಮಾಡ್ತಾ ಇದೆ, ಕಣ್ಣು ಮುಚ್ಕೊಂಡು ಕುಳಿತಿದೆ. ಹಂಗಾಗಿ ಇದು ಸರ್ಕಾರದ್ದು ತಪ್ಪು. ಪೇರೆಂಟ್ಸ್ ಬಡತನ, ಪೇರೆಂಟ್ಸ್ ಸ್ವಲ್ಪ ಮುತುವರ್ಜಿ ಇರಬೇಕು, ಕಾಳಜಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಯಾದಗಿರಿ ಅನ್ನೋದು ತುಂಬ ಹಿಂದುಳಿದ ಜಿಲ್ಲೆ, ತುಂಬ ಮುಗ್ಧರು ಗೂಳೆ ಬರ್ತಾರೆ ಈ ಕಡೆಗೆಲ್ಲ, ಕೂಲಿ ಮಾಡ್ಕೊಂಡು. ಇಲ್ಲೇ ನೀವು ನೋಡ್ರಿ ಈ ಕಡೆಲ್ಲ, ಈ ಮೆಟ್ರೋ ಸ್ಟೇಷನ್ ಕಡೆಯಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಕರ್ಕೊಂಬಂದು, ಎಜುಕೇಷನ್ ಏನಿಲ್ಲ, ಅವರೆಲ್ಲ ಆಟ ಆಡ್ತಾ ಇರ್ತಾರೆ, ಓಡೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹಂಗಾಗಿ ಅಲ್ಲಿ ತುಂಬ ಬಡತನ ಇರ್ತಕ್ಕಂಥದ್ದು. ಮತ್ತು ಹಿಂದುಳಿದ ವರ್ಗದವರು ತುಂಬ ಜನ ಇದ್ದಾರೆ. ಸರ್ಕಾರ ಇದಕ್ಕೆ ಪರಿಹಾರ ಏನಾದರೂ ಮಾಡಿಕೊಡ್ಬೇಕು. ಸುಮ್ಮನೆ ಏನೋ ಫ್ರೀ ಮಾಡೋದು, ಬಸ್ ಫ್ರೀ ಮಾಡೋದು ಅದಲ್ಲ. ಮಕ್ಕಳ ಎಜುಕೇಷನ್ನಿಗೆ, ಮಕ್ಕಳು ಓದೋದಕ್ಕೆ ಏನಾದರೂ ಫ್ರೀ ಮಾಡಿಬಿಟ್ರೆ ಇವರು ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು 2 ವರ್ಷ ಹೋಗ್ಬಿಟ್ರೆ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚೋಗ್ತಾ ಇದ್ದಾವೆ. ಹಂಗಾಗಿ ತುಂಬ ಕಷ್ಟ ಇದೆ ಸರ್. ಸುಮ್ಮನೆ ಕನ್ನಡ ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ, ಸುಮ್ಮನೆ ಬೀದಿ ಎಲ್ಲ ಬಾವುಟ ಹಿಡ್ಕೊಂಡು ಅಡ್ಡಾಡ್ತಾರೆ. ಇಂಥದಕ್ಕೆ ಏನಾದರೂ ಹೋರಾಟ ಮಾಡಿರಿ. ಸುಮ್ಮನೆ ಇಂಥದಕ್ಕೆ ಹೋರಾಟ ಮಾಡಿದರೆ ಆ ಮಕ್ಕಳಿಗೆ ಇನ್ಮೇಲೆ ಇಂಥ ಪ್ರಸಂಗಗಳು ಆಗದೇ ಇರೋಂಗೆ ನೋಡ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ ಸರ್. ನಿಮ್ಮ ಚಾನಲ್ ಮೂಲಕ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀರಿ, ಅಭಿನಂದನೆಗಳು ಸರ್. ಸರ್, ಈಗ ಏನು 30 ಮಾರ್ಕ್ಸ್ ತಗೊಂಡ್ರೆ ಸಾಕು ಪಾಸ್. ಸರ್, ಏನೀಗ ಸರ್ಕಾರ ಶಾಲಾ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂದರೆ ಪಾಸಿಂಗ್ ಮಾರ್ಕ್ಸ್ಗೆ 35 ಮಾರ್ಕ್ಸಿಂದ 30 ಮಾರ್ಕ್ಸ್ಗೆ ಇಳಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ಮುಂದೆ ಜೀವನದಲ್ಲಿ ಹೇಗೆ ಪಾಸ್ ಆಗಬೇಕು ಅನ್ನೋ ವಿಚಾರಕ್ಕೆ ಮಾತ್ರ ಯಾವುದೇ ಮುನ್ನೆಚ್ಚರಿಕೆ ಅಥವಾ ಆ ವಿಚಾರವಾಗಿ ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಅದೇ ರೀತಿ ವಿರೋಧ ಪಕ್ಷಗಳು ಕೂಡ ಅವರ ಸ್ವಂತ ಲಾಭಗಳನ್ನು ಅಥವಾ ಲಾಭಕ್ಕೋಸ್ಕರ ಅವರ ಒಂದು ಏನು ರಾಜಕೀಯ ಉದ್ದೇಶಕ್ಕೋಸ್ಕರ ಮಾತ್ರ ಒಂದಷ್ಟು ಹೋರಾಟಗಳನ್ನು ಅಥವಾ ಒಂದಷ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಇಂಥ ವಿಚಾರಕ್ಕೆ, ಜನೋಪಯೋಗಿ ವಿಚಾರಕ್ಕೆ ಏನು ವಿರೋಧ ಪಕ್ಷವೂ ಕೂಡ ಹೋರಾಟವನ್ನು ಮಾಡಲ್ಲ ಸರ್. ಏನು ಹೇಳ್ತೀನಿ? 100% ಸರ್. ವಿರೋಧ ಪಕ್ಷ ಐತೋ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ. ಯಾವ್ದು ವಿರೋಧ ಪಕ್ಷ, ಯಾವ್ದು ಆಡಳಿತದ ಪಕ್ಷ? ವಿರೋಧ ಪಕ್ಷದವ್ರು ಏನಾದರೂ ಮಾತಾಡೋಕೆ ಹೋದರೆ ಇವ್ರು ರೆಸ್ಪಾನ್ಸ್ ಮಾಡಲ್ಲ, ಇವ್ರು ಏನಾದರೂ ಮಾತಾಡೋಕೆ ಹೋದರೆ ಇವ್ರು ರೆಸ್ಪಾನ್ಸ್ ಮಾಡಲ್ಲ. ಹಿಂಗಾಗಿ ಎಜುಕೇಷನ್ ಸಿಸ್ಟಮ್ ತುಂಬ ಹಾಳಾಗ್ತಾ ಇದೆ. ಈಗ ಮಾರಲ್ ಎಜುಕೇಷನ್ ಇಡಬೇಕು, ವ್ಯಾಲ್ಯೂ ಎಜುಕೇಷನ್ ಇಡಬೇಕು, ಮತ್ತು ಲೈಂಗಿಕ ಶಿಕ್ಷಣನೂ ಸಹ ಮಕ್ಕಳಿಗೆ ಇಡಬೇಕು ಅಂತಂದು ಹೇಳ್ಬಿಟ್ಟು ತುಂಬ ದಿನದಿಂದ ಪ್ರಯತ್ನ ನಡೀತದೆ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಲ್ಲ. ಸುಮ್ಮನೆ ಎಲೆಕ್ಷನ್ ಟೈಮ್ನಾಗೆಲ್ಲ ಬರೋದು, ಎಗರಾಡೋದು, ಹೋಗೋದು, ಇದು ಯಾವುದೋ ಹಬ್ಬ ಹರಿದಿನಗಳೆಲ್ಲ ಹಾರಾಡೋದು, ಹೋರಾಡೋದು, ಇದನ್ನು ಬಿಟ್ಟರೆ ಸರ್ಕಾರ ಸತ್ತೋಗ್ಬಿಟ್ಟಿದೆ. ಕರ್ನಾಟಕದಾಗ ಸರ್ಕಾರನೇ ಇಲ್ಲ. ನಿಜವಾಗ್ಲೂ ಭಾಳ ಬೇಜಾರಾಗ್ತದೆ. ನಾನು ಒಂದು 20 ವರ್ಷ ಆಯಿತು, ನನಗೆ ಮೆಚೂರಿಟಿ ಆಗಿ ವೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಒಂದು 4 ಸರಿ ವೋಟ್ ಮಾಡಿದ್ದೀನಿ. ಇಂಥ ಸರ್ಕಾರನ ನಾನು ಎಂದೂ ನೋಡಿರಲಿಲ್ಲ. ಬೇಜವಾಬ್ದಾರಿ ಅಂದರೆ ಬೇಜವಾಬ್ದಾರಿ. ನೀವು ಹಳ್ಳಿಗಳ ಕಡೆ ಹೋಗ್ರಿ ಸರ್, ಒಂದು ಸ್ಕೂಲು ಸರಿ ಇಲ್ಲ. ಇವತ್ತು ನಾಳೆ ಬಿದ್ದೋಗಂಗಿದ್ದಾವೆ ಸ್ಕೂಲ್ಗಳು. ಗೋರ್ಮೆಂಟ್ ಸ್ಕೂಲ್ಗಳಂತೂ ನೋಡೋಂಗಿಲ್ಲ. ಮತ್ತು ಇಲ್ಲೇ ತಗೊಳ್ರಿ ಸರ್, ಪ್ರೈವೇಟಲ್ಲಿ ವರ್ಕ್ ಮಾಡೋ ಟೀಚರ್ಸ್ ಆದರೂ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ವರ್ಕ್, ಯಾರಿಗೆ 2-3 ತಿಂಗಳಿಂದ ಸಂಬಳ ಆಗಲ್ಲ. ಮಿಡ್ಲ್ ಕ್ಲಾಸ್ ಜೀವನ ತುಂಬ ಕಷ್ಟ ಆಗಿದೆ. ನಮ್ಮ ಮಿಸ್ಸಸ್ಸು ಸ್ಟಾಫ್ ನರ್ಸ್ ಇದ್ದಾರೆ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ, 3-4 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ಹಂಗಾಗಿ ಗೋರ್ಮೆಂಟು ಇದು ಬಂದು ತುಂಬ ಕರ್ನಾಟಕನ ತುಂಬ ದಿವಾಳಿತನ ಮಾಡ್ತಾ ಇದೆ. ಒಂದು ಯುವಕರಿಗೆ ಎಜುಕೇಷನ್ ಕೊಡಲಿ, ಈ ಬಸ್ ಫ್ರೀ ಮಾಡೋದು, ಗೃಹಲಕ್ಷ್ಮಿ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಅವರೇ ಹೇಳ್ತಾ ಇದ್ದಾರೆ, ಗೃಹಲಕ್ಷ್ಮಿಯರೇ ಹೇಳ್ತಾ ಇದ್ದಾರೆ. ಇದು ಯಾವುದು ಉಪಯೋಗಕ್ಕೆ ಬರದೇ ಇರೋದು. 3.25 ಕೋಟಿ ಹೆಣ್ಮಕ್ಳು ಯಾವತ್ತೂ ಓಟ್ ಹಾಕಿರಲಿಲ್ಲ ಅಂತ ಕರ್ನಾಟಕದಲ್ಲಿ. ಓಟ್ ಹಾಕಿ ಇಡೀ ಶಾಪ್ ಆಗ್ತಿದ್ದಾರೆ. ಅದೇ ಈಗೆಲ್ಲ ರಾಜಣ್ಣ ಅವರೆಲ್ಲ ಹೇಳ್ತಿದ್ದಾರಲ್ಲ, ಕ್ರಾಂತಿ ಆಗುತ್ತೆ, ಈ ಕ್ರಾಂತಿ 100% ಕ್ರಾಂತಿ ಆಗುತ್ತೆ. ಈ ಸರ್ಕಾರ ದೇವರಣಗೂ ಭಾಳ ದಿನ ಉಳಿಯಲ್ಲ ಸರ್. ಇದು 100%. ಈಗ ಏನು ಇವತ್ತು ಆದಂಥ ಒಂದು ನ್ಯೂಸು, ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಹೆಣ್ಮಗಳು ಅಂದರೆ ಹಾಸ್ಟೆಲಲ್ಲಿದ್ದಂಥ ಹೆಣ್ಮಗಳು, 9ನೇ ತರಗತಿ ಕೇವಲ ಅವಳಿಗೆ ಒಂದು ಏನು ಇವತ್ತು ಡೆಲಿವರಿ ಆಗಿದೆ. ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಾಳೆ, ಅದು ಕೂಡ ವಾಶ್ರೂಮಲ್ಲಿ ಸಡನ್ ಆಗಿ ಆದಂಥ ವಿಚಾರ. ಸೊ ಈ ಬಗ್ಗೆ ಹಾಸ್ಟೆಲವರು ಕೂಡ ಒಂದಷ್ಟು ನೆಗ್ಲಿಜೆನ್ಸಿಯನ್ನು ತೋರಿಸಿದ್ದಾರೆ ಅಂತ ಒಂದಷ್ಟು ವ್ಯಾಪಕವಾಗಿ ಒಂದು ಆಕ್ರೋಶ ವ್ಯಕ್ತವಾಗಿದೆ. ತಾವೇನು ಹೇಳ್ತೀರಿ? ಸೇಮ್ ಒಪಿನಿಯನ್. ಆ್ಯಕ್ಚುಲಿ 9th ಸ್ಟ್ಯಾಂಡರ್ಡ್ ಹುಡುಗಿ ಡೆಲಿವರಿ ಆಗಿದೆ ಅಂತ ಕೇಳಿದ್ರೇ ಒಂಥರ ಅನಿಸುತ್ತೆ. ಬಿಕಾಸ್ ಆ ಪೇನ್ ಈಸಿ ಅಲ್ಲ. ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಎಷ್ಟು ನೋವಾಗಿದೆ ಹೇಗೆ ಅಂತ. ಒಂದು ಚಿಕ್ಕ ಹುಡುಗಿ ಅಷ್ಟು ನೋವು ಪಡೋದು ಇಸ್ ನಾಟ್ ರೈಟ್. ಇವಾಗ ಗುಡ್ ಟಚ್, ಬ್ಯಾಡ್ ಟಚ್ ಎಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಆ ಹುಡುಗಿಗೆ ಹೇಳ್ಕೊಟ್ಟಿರ್ಲಿಲ್ವಾ ಅಂತ. ಯಾರು ಹಂಗೆ ಮಾಡಿದ್ರು ಒಂಥರ ಅಸಹ್ಯ ಫೀಲ್ ಆಗುತ್ತೆ. ಒಂದು ಸ್ಕೂಲ್ ಹುಡುಗಿ ಜೊತೆ ಆ ಥರ ಅಸಹ್ಯವಾಗಿ ನಡ್ಕೊಂಡಿದ್ದಾರೆ ಅಂತ. ದೆನ್ ಪೇರೆಂಟ್ಸಿಗೆ ಗೊತ್ತಾಗ್ಲಿಲ್ವಾ? 9 months ತನಕ ಹುಡುಗಿ ನೋಡಲಿಲ್ವಾ? ಚೇಂಜಸ್ ಗೊತ್ತಾಗಲ್ವಾ? ಯಾರೇ ಇರಲಿ, ಪ್ರೆಗ್ನೆಂಟ್ 5 monthsಗೆ ಹೊಟ್ಟೆ ಕಾಣಿಸುತ್ತೆ. ಒಂದು ಚಿಕ್ಕ ಹುಡುಗಿ 9th ಸ್ಟ್ಯಾಂಡರ್ಡ್ ಇಷ್ಟು ದೊಡ್ಡ ಹೊಟ್ಟೆ ಬರುತ್ತೆ ಅಂದಾಗಲೂ ಗೊತ್ತಾಗ್ಲಿಲ್ವಾ ಅಂತ ಒಂಥರ ಬೇಜಾರಾಗುತ್ತೆ. ಎಂಥ ಸೊಸೈಟಿಯಲ್ಲಿ ಲೀಡ್ ಮಾಡ್ತಿದ್ದೀವಿ ಅಂತ ತುಂಬ ಬೇಜಾರಾಗುತ್ತೆ. ಹಾಸ್ಟೆಲ್ ಬಗ್ಗೆನೂ ಹಾಸ್ಟೆಲ್ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇದೆ. ಪೇರೆಂಟ್ಸ್ ದೂರ ಇರ್ತಾರೆ.
ನೋಡ್ಕೊಳಕ್ ಆಗಲ್ಲ ಅಂತಾನೆ ಅಲ್ವಾ ಹಾಸ್ಟೆಲ್ ಕಳ್ಸಿರ್ತಾರೆ. ಸೊ ಹಾಸ್ಟೆಲ್ ಮಕ್ಳನ್ನ ಹೆಂಗ್ ನೋಡ್ಕೋಬೇಕು, ಅವ್ರು ಕೇರ್ ಮಾಡಬೇಕು, ಅವ್ರು ಏನಾದರೂ ಚೇಂಜಸ್ ಇದೆಯಾ, ಅವ್ರಿಗೆ ಸೇಫ್ಟಿ ಇಲ್ಲ ಅಂತ ಆಯ್ತಲ್ವ. ಫಸ್ಟ್ ಆಫ್ ಆಲ್ ಈ ಥರ ಹಾಸ್ಟೆಲ್ಗೆ ಯಾರು ಸೇರಿಸ್ತಾರಲ್ವಾ. ಸೊ ಒಂಥರ ಬೇಜಾರಾಗುತ್ತೆ ಸರ್, ಜಾಸ್ತಿ ಮಾತಾಡ್ಬೇಕಂತಾನೆ ಅನ್ಸಲ್ಲ. ಬಿಕಾಸ್ ದಿಸ್ ತುಂಬ ಸೆನ್ಸಿಟಿವ್ ಟಾಪಿಕ್ ಅಲ್ವಾ, ನಾವೇನು ಕಮೆಂಟ್ ಮಾಡೋಕ್ಕೆ ಆಗಲ್ಲ. ಇವತ್ತು ಆದಂಥ ಒಂದು ವಿಚಾರ ಏನು ಯಾದಗಿರಿ ಡಿಸ್ಟ್ರಿಕ್ಟಲ್ಲಿ ಒಂದು ಹೆಣ್ಮಗಳು, ಅದು ಕೇವಲ 15 ವರ್ಷ, ಅವಳಿಗೆ ಪ್ರೆಗ್ನೆಂಟ್ ಆಗಿ ಆಮೇಲೆ ಡೆಲಿವರಿ ಆಗಿರುವಂಥದ್ದು ಇವತ್ತು. ಸೊ ಇಷ್ಟು ದಿನ ಆದರೂ ಈ ವಿಚಾರ ಗೊತ್ತಾಗಿಲ್ವಾ? ಡೆಲಿವರಿ ಆಗೋ ತನಕ ಅದು ಹಾಸ್ಟೆಲಲ್ಲಿ ಒಂದು ವಾಶ್ರೂಮಲ್ಲಿ ಸಡನ್ನಾಗಿ ಒಂದು ಡೆಲಿವರಿ ಆಗೋ ತನಕ ಹಾಸ್ಟೆಲ್ ಅವ್ರಿಗೆ ಗೊತ್ತಿಲ್ವಾ ಅನ್ನುವಂಥ ವಿಚಾರ. ಸೊ ಈ ವಿಚಾರ ತಮಗೂ ಗೊತ್ತಿರ್ಬೋದು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಹಾಸ್ಟೆಲ್ ಅವರು ಚೆಕಪ್ ಮಾಡಬೇಕಾಗಿದ್ದಿತ್ತು. ಅದು 9 ತಿಂಗಳು ಹೆಂಗೆ ಮಾಡ್ತಾಯಿದ್ರು, 9 ತಿಂಗಳು ಆ ಹುಡುಗಿ ಹೆಂಗೆ ಹ್ಯಾಂಡಲ್ ಮಾಡಿದ್ಲು ಗೊತ್ತಿಲ್ಲ. ಮತ್ತು ಹಾಸ್ಟೆಲ್ ಅವರೆಲ್ಲ ಗೌರ್ಮೆಂಟ್ ಎಲ್ಲ ಸ್ವಲ್ಪ ಕೇರ್ ಮಾಡಬೇಕು. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿಚಾರ ಮಾಡಬೇಕಂತ ನೋಡ್ತೀನಿ. ಕೆಲವೊಂದು ಕಡೆ ಹೆಣ್ಮಕ್ಳ ವಿಚಾರ ಇರ್ಬೋದು, ಹಾಗೆಯೇ ಒಂದಷ್ಟು ವಿದ್ಯಾರ್ಥಿಗಳ ವಿಚಾರಕ್ಕೆ ಸರ್ಕಾರ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ ತಮಗೆ? ಹೌದು, ಇವಾಗ ಗೌರ್ಮೆಂಟ್ ಇನ್ನೂ ಸ್ವಲ್ಪ ಕೇರ್ ತಗೊಬೇಕು. ಹಾಸ್ಟೆಲ್ ಅವರು ಇಷ್ಟು ಕೇರ್ಲೆಸ್ ಇಲ್ದಿರ ಇದ್ದರೆ ಇವಾಗ ಈ ಹುಡುಗಿಗೆ ಹಿಂಗೆ ಆಗ್ತಾ ಇದ್ದಿದ್ದಿಲ್ಲ. ಸೊ ಇನ್ನು ಚೆಕಪ್ ಮಾಡಿ ಎಲ್ಲರಿಗೂ ಒಂದು ಚೆನ್ನಾಗಿರೋ ಥರ ನೋಡ್ಕೊಬೇಕು ಅಂತ ಕೋರ್ಕೆ. ಹಾಂ ಮೇಡಮ್, ತಮ್ಮ ಹೆಸರು? ಜೆರೋಷ. ಯಾವ ಊರು ತಮ್ಮದು? ಯಾವ? ಬ್ಯಾಂಗ್ಳೂರು. ಬ್ಯಾಂಗ್ಳೂರ್. ಈ ವಿಷಯ ಅರ್ಥ ಆಯ್ತಲ್ವಾ ಈಗ ಹೇಳಿದ್ದು? Yeah, I understand. You can react to this subject. So basically it is like the girl is like she's suffering from the pregnancy thing and all. So the government should take initiative and support girls for whatever situation she's facing through. The hostel is meant for safer side from others. So basically the hostel should even take more care about that and take care of the girls in a correct way. So this government should have taken this situation more seriously and get action to it. Yes, ma'am. ಹಾಸ್ಟೆಲ್ ಅವರು ಇನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ನೋಡಬೇಕು. ಎಲ್ಲ ಹಾಸ್ಟೆಲಲ್ಲೂ ಈ ತರ ಮಾಡಬೇಕು ಅಂತ ರೂಲ್ ಮಾಡಬೇಕು. ಸ್ಟ್ರಿಕ್ಟ್ ರೂಲ್ಸ್ ಗಳನ್ನು ಮಾಡಬೇಕು ಅಂತ. 1 ವರ್ಷ ಅಲ್ಲ, ಫುಲ್ ಈ ದೇಶದಲ್ಲಿ ಇವಾಗ ಲೋಕ ತುಂಬ ಚೆನ್ನಾಗಿಲ್ಲ. ಅದರಿಂದ ಇನ್ನ ಇನ್ವೆಸ್ಟಿಗೇಷನ್ ಮಾಡಿ ಗೌರ್ಮೆಂಟ್ ಸ್ವಲ್ಪ ಆಕ್ಷನ್ ತಗೊಬೇಕು ಇದ್ರ ಮೇಲೆ. ಈ ರೀತಿಯಾದಂಥ ಇದು ಏನಂದ್ರೆ ಅಜಾಗರೂಕತೆಯಿಂದ ಈ ರೀತಿಯಾದಂಥ ಒಂದಷ್ಟು ಕೆಟ್ಟ ಪರಿಸ್ಥಿತಿ ಆಗದೇ ಇರೋ ರೀತಿ ನೆಕ್ಸ್ಟ್ ಸ್ಟೆಪ್ಸ್ ತಗೋಬೇಕು ಅಂತ. ಹೌದು, ನೋಡ್ಕೊಬೇಕು. ಹಾಸ್ಟೆಲ್ ಅವರು ಇನ್ನ ನೋಡ್ಕೊಬೇಕು. ಹಾಸ್ಟೆಲ್ ಅವರು ಅವ್ರ ಅಮ್ಮ ಅಪ್ಪ ನಂಬಿನೇ ಆ ಹುಡುಗಿನ ಕಳ್ಸಿರ್ತಾರೆ. ಆದರೆ ಹಿಂಗೆಲ್ಲ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ಸ್ವಲ್ಪ ಇನಿಷಿಯೇಟಿವ್ ಮಾಡಿ ಸ್ವಲ್ಪ ಕೇರ್ ತಗೊಬೇಕು ಅಂತ ಆಗ್ತೀರಷ್ಟೇ. That's all. The government should take more initiative. The hostel should be more protected for the girls. That's all. ಎಸ್ ವೀಕ್ಷಕರೇ, ಇದಿಷ್ಟು ಜನರ ಅಭಿಪ್ರಾಯವಾಗಿತ್ತು. ಒಟ್ಟಾರೆಯಾಗಿ ಸರ್ಕಾರ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು, ಹಾಗೆ ಒಂದಷ್ಟು ಎಚ್ಚರಿಕೆಯ ಒಂದು ಸ್ಟೆಪ್ಸನ್ನು ಅಂದರೆ ಒಂದು ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದು ಏನು ಒಟ್ಟಾರೆಯಾಗಿ ಜನರ ಅಭಿಪ್ರಾಯವಾಗಿತ್ತು. ನಮ್ಮ ಆಗ್ರಹವು ಕೂಡ ಇಷ್ಟೇ. ಹೆಣ್ಣು ಮಕ್ಕಳಾಗಿರ್ಬೋದು, ಹಾಗೆಯೇ ಒಟ್ಟಾರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಸರ್ಕಾರ ಇನ್ನಷ್ಟು ಹೆಚ್ಚಿನ ಒಂದಷ್ಟು ಮುಂಜಾಗೃತಾ ಕ್ರಮವನ್ನು ಕೈಗೊಳ್ಳಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಇಡುವಂಥ ಹೆಜ್ಜೆ ಇಂಥ ವಿಚಾರಗಳಲ್ಲಿ ಅತಿ ಸೂಕ್ಷ್ಮವಾದಂಥ ವಿಚಾರ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿಪಡಿಸಿಕೊಳ್ಳದಿದ್ದರೆ ಇನ್ನಷ್ಟು ಜನಾಕ್ರೋಶ ವ್ಯಕ್ತವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈಗೌಡ್, ರೆಬೆಲ್ ಟಿವಿ, ಬೆಂಗಳೂರು.